ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಜನ್ಮರಾಶಿಯಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಕೆಲವಷ್ಟು ಮಾನಸಿಕ ಒತ್ತಡಗಳು, ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿಗಳು, ನೆಗೆಟಿವ್ ಆಗಿರ್ತಕ್ಕಂಥ ಆಲೋಚನೆಗಳು ಎಲ್ಲ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಧೈರ್ಯವಾಗಿ ಆತ್ಮಸ್ಥೈರ್ಯ ಅಥವಾ ಆತ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲಿಕ್ಕಿರ್ತಕ್ಕಂತಹ ಕೆಲವಷ್ಟು ಕೆಲಸ ಕಾರ್ಯವನ್ನು ಅಥವಾ ಮನಸ್ಥಿತಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋಗಲಿಕ್ಕಿರುವಂತಹ ಕೆಲವಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಗ್ರಹಸ್ಥಿತಿ ಪ್ರಕಾರವಾಗಿಯೂ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳು ಕೂಡ ಇದೆ. ಆರೋಗ್ಯದಲ್ಲಿರಬಹುದು ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿರ್ಬೋದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅದೇ ರೀತಿಯಾಗಿ ಶ್ರೇಯಸ್ಸು ಸಿಗುವಂಥದ್ದು, ಕೀರ್ತಿ, ಅಭಿವೃದ್ಧಿ, ಲಾಭಗಳು ಸಿಗುವಂಥ ಯೋಗಗಳು ಈ ತಿಂಗಳಿನಲ್ಲಿದೆ. ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನದಲ್ಲಿ ಧನಾಧಿಪತಿಯಾಗಿರ್ತಕ್ಕಂತಹ ಕುಜನು ಇರೋದರಿಂದಾಗಿ ರುಚಕ ಯೋಗ ಪ್ರಧಾನಾಗಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಲಾಭಾಂಶವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಕುಟುಂಬದಲ್ಲಿಯೂ ಕೂಡ ಸಾಮರಸ್ಯ ವೃದ್ಧಿಯಾಗುವಂಥದ್ದನ್ನು ಕೂಡ ನೀವು ಕಾಣ್ಬೋದು. ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ನ್ಯಾಯ ತೀರ್ಮಾನಾದಿಗಳನ್ನು ಕೂಡ ನೀವು ಮಾಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅನೇಕ ರೀತಿಯಾಗಿರ್ತಕ್ಕಂಥ ನ್ಯಾಯ ತೀರ್ಮಾನಗಳು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ತೀರ್ಮಾನಗಳು ಎಲ್ಲವೂ ಕೂಡ ನಿಮಗೆ ಸಿಗುವಂಥ ಯೋಗಗಳಿದೆ. ಅಂದರೆ ನಿಮ್ಮ ಮಾತಿಗೆ ಆ ಬೆಲೆ ಬರುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲೂ ಕೂಡ ಉತ್ತಮ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ಬೋದು. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ಸಹಾಯ ಸ್ಥಾನ ಅಂತ ಹೇಳ್ತೇವೆ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಸಹಾಯ ಸ್ಥಾನದಲ್ಲಿರೋದ್ರಿಂದಾಗಿ ಮತ್ತು ಸಹೋದರ ಸ್ಥಾನವೂ ಹೌದು. ನಿಮ್ಮ ಸಹೋದರರಿಂದ ಅಥವಾ ನೀವು ಯಾರಲ್ಲಿ ಏನು ಸೌಲಭ್ಯ ಬೇಕು ಅಥವಾ ಸಹಾಯ ಬೇಕು, ಸಹಕಾರ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀರಿ, ಅವರಿಂದ ಉತ್ತಮ ಸಹಾಯ ಸಹಕಾರ ಎಲ್ಲ ಸಿಗುವಂಥ ಯೋಗಗಳಿದೆ. ಸಹೋದರರೊಂದಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಬಾಂಧವ್ಯ ವೃದ್ಧಿ ಆಗುವಂಥ ಯೋಗಗಳಿದೆ. ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಬುಧನಿಂದಾಗಿ, ಅದೇ ರೀತಿಯಾಗಿ ಶುಕ್ರ, ಅದೇ ರೀತಿ ರವಿಯೂ ಕೂಡ ಇರೋದರಿಂದಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿದೆ. ಸರಿಯಾದಂಥ ವೈದ್ಯರ ಸಲಹೆಯನ್ನು ತೆಕ್ಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ನೂತನವಾಗಿರ್ತಕ್ಕಂಥ ವಾಹನ ಖರೀದಿ ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿ ವಾಹನ ಚಲಿಸುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ, ಅದೇ ರೀತಿ ರಸ್ತೆಯನ್ನು ದಾಟುವಾಗ ಅಥವಾ ನೀವು ವಾಹನದಲ್ಲಿ ಹಿಂದ್ಗಡೆ ಕೂತು ಪ್ರಯಾಣ ಮಾಡ್ತಿದ್ದೀರಿ ಅಂತಾದರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ, ವಾಹನ ಅಂತ ಆದ ತಕ್ಷಣ ಅಥವಾ ಕೆಲವಷ್ಟು ಯಂತ್ರ ಅಂದ ತಕ್ಷಣ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥ ಯೋಗಗಳಿದೆ. ಆ ವ್ಯಾಪಾರವು ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಭೂಮಿಗೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ವಿಷಯದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಹೋಟೆಲ್ ಬಿಸ್ನೆಸ್ನವರಿಗಿರ್ಬೋದು ಅಥವಾ ಚಿನ್ನ ಇತ್ಯಾದಿ ಭೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳು, ವಜ್ರದ ವ್ಯಾಪಾರ ಮಾಡುವವರಿಗಿರಬಹುದು, ಚಿನ್ನವನ್ನು ಖರೀದಿ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಖರೀದಿ ಮಾಡುವಂಥ ಯೋಗ ಇದೆ. ಚಿನ್ನದ ವ್ಯಾಪಾರ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಭೂಮಿಯ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಆ ಸಂದರ್ಭಗಳು ಒದಗಿ ಬರುವಂಥ ಯೋಗಗಳಿದೆ. ಇನ್ನು ಮಾನಸಿಕವಾಗಿ ಕೆಲವಷ್ಟು ವಿಷಯದಲ್ಲಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದನ್ನು ಈ ಮೊದಲೇ ನಾನು ತಿಳಿಸಿದ ಹಾಗೆ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ಅದೇ ರೀತಿ ಮಕ್ಕಳ ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಮಕ್ಕಳ ಕೌಶಲ್ಯದಿಂದಾಗಿ, ಅವರು ಕೆಲವಷ್ಟು ಚಟುವಟಿಕೆಗಳಿಂದಾಗಿ
ನಿಮಗೆ ಕೀರ್ತಿ ವೃದ್ಧಿಯಾಗುವಂಥದ್ದು. ಅದೇ ರೀತಿ ಮಕ್ಕಳಿಗೂ ಕೂಡ ಅವರವರ ಒಂದು ವಿದ್ಯಾಭ್ಯಾಸದ ಹಂತದಲ್ಲಿ ಸಿಗಬೇಕಾದಂಥ ಗೌರವ ಮನ್ನಣೆಗಳು ಎಲ್ಲವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಸಾಲ ವ್ಯವಹಾರ ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ, ಫೈನಾನ್ಸ್ ರಿಲೇಟೆಡ್ ವಿಷಯದಲ್ಲಿರುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಒಂದು ಫಲ ಇದೆ ಅಂತ ಹೇಳ್ಬೋದು. ಸಾಲ ಇತ್ಯಾದಿಗಳನ್ನು ತಗೊಂಡಿದ್ದರೆ ಮರು ಸಂದಾಯವನ್ನು ಮಾಡುವಂಥ ಯೋಗಗಳಿದೆ. ಅಥವಾ ನೀವು ಯಾರಿಗಾದರೂ ಹಣವನ್ನು ಕೊಡಿಸಿದ್ರಿ ಅಂತಾದರೆ ಅವರಿಂದಲೂ ಕೂಡ ವಾಪಸ್ ನೀವು ಹಣವನ್ನು ಕೊಡುವಂಥ ಯೋಗಗಳಿದೆ. ಅಥವಾ ಯಾರಿಗಾದರೂ ನೀವು ಜಾಮೀನನ್ನು ಅಥವಾ ಒಂದು ಸಹಾಯಕ್ಕೋಸ್ಕರವಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದರೆ ಅದು ಅನುಕೂಲಕರವಾಗಿ ಬರುವಂಥ ಯೋಗಗಳಿದೆ. ಈ ಮೊದಲು ಆ ವಿಷಯದಲ್ಲಿ ಕೆಲವಷ್ಟು ಟೆನ್ಷನ್ಗಳನ್ನು ನೀವು ಅನುಭವಿಸಿದ್ದೀರಿ, ಇನ್ನದು ಸರಿಯಾಗುವಂಥ ಲಕ್ಷಣಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 7ನೇ ಸ್ಥಾನ ದಾಂಪತ್ಯ ಜೀವನ ಇರುವಂಥ ಒಂದು ಚಿಂತನೆ ಮಾಡುವಂಥ ಒಂದು ಸ್ಥಾನ, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಚಿಂತನೆ ಮಾಡುವಂಥ ಸ್ಥಾನ. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಥಾನವೂ ಕೂಡ 7ನೇ ಸ್ಥಾನ ಆಗಿರುತ್ತೆ. ಆ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಾದ ವಿವಾದಗಳು ಎಲ್ಲ ಬರುವಂಥ ಸಾಧ್ಯತೆಗಳಿದ್ದರೂ ಕೂಡ ಅದು ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲ ಯೋಗಗಳು ಕೂಡ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಅಥವಾ ವ್ಯಕ್ತಿಗತವಾಗಿರ್ತಕ್ಕಂಥ ಕೆಲವಷ್ಟು ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಹೊರದೇಶಗಳಿಗೆಲ್ಲ ಹೋಗುವಂಥ ಯೋಗಗಳಿದೆ. ಉದ್ಯೋಗಕ್ಕಾಗಿ ಹೊರದೇಶಕ್ಕೆ ಹೋಗುವಂಥ ಯೋಗಗಳಿದೆ. ಅಥವಾ ಸಂಚಾರಕ್ಕೋಸ್ಕರವಾಗಿ ಅಂದರೆ ಪ್ರವಾಸಕ್ಕೋಸ್ಕರವಾಗಿಯೂ ಕೂಡ ಹೋಗುವಂಥ ಎಲ್ಲ ಅನುಕೂಲ ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ವಿವಾಹದ ವಿಷಯದಲ್ಲಿ ನೀವು ಹುಡುಕಾಟವನ್ನು ನಡೆಸ್ತಾ ಇದ್ದರೆ, ಒಳ್ಳೆಯ ಸಂಬಂಧವನ್ನು ಹುಡುಕಾಟವನ್ನು ಮಾಡ್ತಾಯಿದ್ರೆ, ಈಗ ಒಳ್ಳೆಯ ಸಂಬಂಧಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೂ ಕೂಡ ಏನು ಟೆನ್ಷನ್ ಮಾಡಬೇಕಾದಂಥ ಅಗತ್ಯಗಳಿಲ್ಲ. ಬರುವಂಥ ದಿವಸದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ಕಿರಿಕಿರಿಗಳಿದ್ದರೂ, ಗೊಂದಲಗಳಿದ್ದರೂ ಎಲ್ಲ ನಿವಾರಣೆಯಾಗಿ ನಿಮ್ಮ ಮೇಲಧಿಕಾರಿಗಳದ್ದಿರಬಹುದು ಅಥವಾ ಒಟ್ಟಿಗೆ ಕೆಲಸ ಮಾಡುವವರಿಂದ ಏನೋ ಇರಿಟೇಟ್ ಆಗ್ತಾ ಇದೆ, ಅಥವಾ ಕೆಲಸ ಮಾಡೋದು ಯಾವುದು ಸರಿಯಾಗ್ತಾ ಇಲ್ಲ ಅಂತ ಹೇಳುವಂತಹ ಒತ್ತಡಗಳು ನಿಮಗೆ ಬರ್ತಾ ಇದೆ, ಅಥವಾ ಟೆನ್ಷನ್ ಬರ್ತಾ ಇದೆ ಅಂತಾದರೂ ಕೂಡ ಸರಿಯಾಗುವಂಥ ಯೋಗಗಳಿದೆ. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಸಿಗುವಂಥ ಯೋಗಗಳಿದೆ. ಲಾಭಸ್ಥಾನವನ್ನು ನೋಡುವಾಗ ಉತ್ತಮ ರೀತಿಯಾಗಿರ್ತಕ್ಕಂಥ ಲಾಭಾಂಶವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಅನುಭವಿಸುವಂಥ ಯೋಗಗಳಿದೆ. ಖರ್ಚು ವೆಚ್ಚದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಅನಗತ್ಯ ಖರ್ಚು, ಅನಗತ್ಯ ತಿರುಗಾಟ, ಕೆಲವಷ್ಟು ದುಶ್ಚಟಗಳಿಗೆ, ದುಷ್ಟ ಜನರ ಸಹವಾಸ, ದುರಾಲೋಚನೆ ಇತ್ಯಾದಿಗಳಿಂದ ದೂರ ಇದ್ದಷ್ಟು ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವು ಈ ತಿಂಗಳಿನಲ್ಲಿ ಲಭಿಸುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ದೇವತಾರಾಧನೆ, ದೇವತಾ ಉಪಾಸನೆ, ಅಥವಾ ನಾವು ಯಾವ ದೇವರ ಮೊರೆ ಹೋದರೆ ಇದೆಲ್ಲ ನಮಗೆ ಸರಿಯಾಗುತ್ತೆ ಅಂತ ಹೇಳುವಂಥ ಪ್ರಶ್ನೆಯನ್ನು ನೀವು ಕೇಳಿದರೆ, ಪ್ರಥಮವಾಗಿ ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಯಾವುದು ಅಂತ ಹೇಳಿದರೆ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಪಂಚಾಮೃತ ಅಭಿಷೇಕ, ಅಥವಾ ನಿಮಗೆ ಅನುಕೂಲ ಇದೆ ಅಂತ ಆದರೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದರೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ಈ ಒಂದು ಕಾಲಘಟ್ಟದಲ್ಲಿ ದೇವರಲ್ಲಿ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಮ್ಮಮ್ಮ, ನನಗೇನು ಗೊತ್ತಿಲ್ಲ ತಂದೆ, ನನಗೆ ಭಕ್ತಿ ಭಾವನೆ ಅಥವಾ ಯಾವುದಾದ್ರೂ ನಿಯಮಗಳು ಏನು ನನಗೆ ಗೊತ್ತಿಲ್ಲ, ನನಗೇನು ಶ್ರದ್ಧೆ ಇದೆ, ನನಗೇನು ಭಕ್ತಿ ಇದೆ, ನನಗೇನು ನಿಷ್ಠೆ ಇದೆ, ನನಗೇನು ಜ್ಞಾನ ಇದೆ, ಅದನ್ನು ಆ ಪೂರ್ವಕವಾಗಿ ನಾನು ನಿನ್ನನ್ನು ಆರಾಧನೆ ಮಾಡ್ತೇನೆ, ಕೊಟ್ಟಂಥ ಸೇವೆಯನ್ನು ಸ್ವೀಕಾರ ಮಾಡು, ನನಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅವಕಾಶಗಳನ್ನು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು, ಬುದ್ಧಿಯನ್ನು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು, ಸಮಾಜಮುಖಿ ಆಗಿರ್ಬೋದು, ಕುಟುಂಬ ಮುಖವಾಗಿರ್ಬೋದು, ಎಲ್ರಿಗೂ ಕೂಡ ಒಳ್ಳೇದು ಮಾಡುವಂಥ ಶಕ್ತಿಯನ್ನು ನನಗೆ ಕೊಟ್ಟು ನಡೆಸುವಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಭಗವಂತನ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗಲಿ, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಭೋಗ ಭಾಗ್ಯಗಳು ಕೂಡ ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ, ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ.
ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.